ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಒಂದು ಡ್ರೈ ಫ್ರೂಟ್ ತರಿಸಿದ್ದೀನಿ ಫ್ಲಿಪ್ಕಾರ್ಟಿಂದ. ಈ ಥರ ಬಾಕ್ಸ್ ಬಂದಿದೆ ನೋಡಿ. ಇದನ್ನು ಈಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ನಮ್ಮ ರಿಲೇಷನ್ ಒಬ್ಬರು ಇದೇ ಥರ ತೊಗೊಂಡಿದ್ದಾರೆ. ಅವ್ರದ್ದು ನೋಡಿ ನಾನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಿಂದಲೂ ಇದು ಯೂಸ್ ಆಗುತ್ತೆ. ಎಲ್ಲ ಥರ ಉಪಯೋಗಿಸ್ಬೋದು. ಅವ್ರದ್ದನ್ನು ನೋಡಿ ನಾನು ಅದನ್ನೇ ತರಿಸಿದ್ದೀನಿ. ನೀವು ನೋಡಿ, ನೀವೇನಾದರೂ ತಗೊಳ್ಳೋದಿದ್ದರೆ ಇದನ್ನು ತಗೋಬೋದು. ಚೆನ್ನಾಗಿದೆ. ಚಿಕ್ಕದಾಗಿದ್ದರೂ ಎಲ್ಲ ಥರ ಯೂಸ್ ಆಗುತ್ತೆ. ಇದು ಪರವಾಗಿಲ್ಲ. ನೀವು ಬೇಕಾದರೆ ಈ ಥರದ ತರಿಸ್ಕೊಳ್ಳಿ. ರೇಟು ಏನು ಜಾಸ್ತಿ ಇಲ್ಲ. ಆಮೇಲೆ ಒಂದು ಮೈಕನ್ನು ತರಿಸಿದ್ದೀನಿ ನಾನು. ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ಅದು ಆಮೇಲೆ ತಿಳ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಅದ್ರ ಬಗ್ಗೆ. ಈಗ ಟ್ರೈಪೋಡ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ನೋಡಿಕೊಂಡು ನೀವು ಇದನ್ನು ಆರ್ಡ್ರ್ ಮಾಡ್ಬೋದು. ಯೂಸ್ ಮಾಡೋದು ತುಂಬ ಈಸಿಯಾಗಿದೆ. ಏನು ಇದು ಇಲ್ಲ, ಅದು ಕಷ್ಟ ಏನಿಲ್ಲ. ನೋಡಿ, ಈ ಥರ ಇದೆ. ಬಾಕ್ಸಲ್ಲಿ ಬಂದಿದೆ. ಇದ್ರ ಮೇಲೊಂದು ಕವರ್ ಇತ್ತು, ತೆಗೆದಿದ್ದೀನಿ ಈಗ ಈ ಥರ ಬಂದಿದೆ ನೋಡಿ. ಒಳಗಡೆ ಏನೇನಿದೆ ನೋಡೋಣ. ಎಲ್ಲ ಥರ ಯೂಸ್ ಆಗುತ್ತೆ. ಇದು ಪರವಾಗಿಲ್ಲ. ನೋಡೋದಕ್ಕೂ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ. ಎಲ್ಲಾದರೂ ತೊಗೊಂಡು ಹೋಗ್ಬೇಕಂದ್ರೂ ತುಂಬ ಈಸಿಯಾಗಿದೆ. ಆರಾಮಾಗಿ ವೆನೈಟಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇದು ನೋಡಿ, ಒಂದು ಚಾರ್ಜರ್ ಇದೆ. ಇದೊಂದು ಗ್ಯಾರಂಟಿ ಕಾರ್ಡ್ ಇದೆ. 3 ತಿಂಗಳ ವಾರಂಟಿ ಅಂತ ಹೇಳಿ ಇರುತ್ತೆ ಇದರಲ್ಲಿ. ನೋಡಿ, ಈ ಥರ ಇದೆ. ಒಂದು ಬುಕ್ ಥರ ಇದೆ. ಇದು ಹೇಗೆ ಯೂಸ್ ಮಾಡಬೇಕು ಅಂತ ಅದರಲ್ಲೆಲ್ಲ ಡಿಟೇಲ್ ಕೊಟ್ಟಿರ್ತಾರೆ. ಈಗ ನೋಡಿ, ಇದರಲ್ಲೊಂದು ಟಾರ್ಚ್ ಇದೆ. ಮೇಲ್ಗಡೆ ಒಂದು ಟಾರ್ಚ್ ಇದೆ. ಅದು ಬಟನ್ ಹೊತ್ತಿದ್ರೆ ಹತ್ತುತ್ತೆ ಅದು ಟಾರ್ಚು. ಈ ಥರ ಇದೆ ನೋಡಿ. ನೀವು ಹೇಗೆ ಬೇಕಾದರೂ ತಿರುಗಿಸ್ಕೊಂಡು ಮೊಬೈಲನ್ನು ಇದರಲ್ಲಿ ಹಾಕ್ಕೋಬೋದು. ನೋಡಿ, ಈ ಥರ ಇದೆ. ನೋಡಿ, ಹೇಗೆ ಬೇಕಾದರೂ ನೀವು ತಿರುಗಿಸ್ಕೋಬೋದು. ನೋಡಿ, ಟಾರ್ಚ್ ಹಿಂದುಗಡೆ ಬಟನ್ ಇದೆ ಅದರದ್ದು. ಅದು ಒಂದು ಸಲ ಒತ್ತಿದರೆ ಸ್ವಲ್ಪ ಬರುತ್ತೆ, ಇನ್ನೊಂದು ಸಲ ಒತ್ತಿದರೆ ಜಾಸ್ತಿ ಬೆಳಕು ಬರುತ್ತೆ, ಮೂರನೇ ಸಲ ಒತ್ತಿದರೆ ಆಫ್ ಆಗುತ್ತೆ. ಈ ಥರ ಇದೆ ಅದು. ನೋಡಿ, ಈ ಥರ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ. ಪರವಾಗಿಲ್ಲ, ನೀವು ತಗೋಬಹುದು. ಇದು ಒಂದೊಂದು ಇದರಲ್ಲಿ ಒಂದೊಂದು ರೇಟ್ ಇದೆ. ಇದರಲ್ಲಿ ಮೀಶೋದಲ್ಲಿ ಒಂದು ರೇಟ್ ಇದೆ, ಅಮೆಜಾನಲ್ಲಿ ಒಂದು ರೇಟ್ ಇದೆ, ಫ್ಲಿಪ್ಕಾರ್ಟಲ್ಲೂ ಒಂದು ರೇಟ್ ಇದೆ. ನಿಮಗೆ ಎಲ್ಲಿ ಕಡಿಮೆ ರೇಟ್ ಅನಿಸುತ್ತೋ ಅಲ್ಲಿ ತೊಗೊಳ್ಳಿ ನೀವು. ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತಂದಿದ್ದೀನಿ. ಅಲ್ಲಿ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ನನಗೆ. ಇದು ಮೀಶೋದಲ್ಲಿ ಕಡಿಮೆ ಇದೆ ಇದು ರೇಟು. ಅಮೆಜಾನ್ನಲ್ಲಿ ಎಷ್ಟಿದೆ ಅಂತ ಅಷ್ಟು ನಾನು ನೋಡಿಲ್ಲ. ಮೀಶೋದಲ್ಲಿ ಸ್ವಲ್ಪ ಕಡಿಮೆನೇ ಇದೆ ರೇಟು. ನೀವು ಬೇಕಾದರೆ ಅದರಲ್ಲಿ ತೊಗೋಬೋದು. ಫ್ಲಿಪ್ಕಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಇದು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಈಗ ನೋಡಿ, ಈ ಥರ ಮೊಬೈಲ್ ಹಾಕ್ಕೋಬೇಕು. ಅದನ್ನ ಮೇಲೆ ಸ್ವಲ್ಪ ಎಳ್ಕೊಂಡ್ರೆ ಬರುತ್ತೆ ಅದು. ನೋಡಿ, ಈ ಥರ ಹಾಕ್ಕೋಬಹುದು. ನೀವು ಬಗ್ಗಿಸ್ಬೋದು, ಸೀದಾ ಮಾಡ್ಬೋದು, ಮತ್ತು ಉದ್ದನೂ ಮಾಡ್ಬೋದು. ಯಾವ ಥರ ಬೇಕು ನಿಮಗೆ ಆ ಥರ ನೀವು ಇಟ್ಕೋಬೋದು. ನೀವು ಯಾವ್ಯಾವ ಥರ ವಿಡಿಯೋ ಮಾಡ್ತೀರಿ ಇದು ನೋಡಿ. ಶಾರ್ಟ್ ವಿಡಿಯೋ ಮಾಡೋದಕ್ಕೆ ಈ ಥರ ಇಟ್ಕೋಬೋದು. ಎಲ್ಲ ಥರ ನೀವು ಇಟ್ಕೊಳ್ಳಿಕ್ಕೆ ಅನುಕೂಲ ಇದೆ. ಇದು ಪರವಾಗಿಲ್ಲ. ನೋಡಿ, ಬಗ್ಗಿಸ್ಕೋಬೋದು. ನಿಮಗೆ ಬೆಳಕು ಬೇಕಂದರೆ ಅದು ಟಾರ್ಚ್ ಹಾಕ್ಕೊಂಡು ನೀವು ವಿಡಿಯೋ ಮಾಡ್ಬೋದು.
ಕತ್ಲೆ ಏನಾದರೂ ಅನಿಸಿದರೆ ನೀವು ಟಾರ್ಚ್ ಹಾಕ್ಕೊಂಡು ಮಾಡ್ಬೋದು. ಇಲ್ಲಪ್ಪ ಬೆಳಕು ಇದೆ ಅಂದರೆ ಅದೇನು ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಇದೆ. ಹಿಂಗೆ ಬಗ್ಗಿಸ್ಕೊಳ್ಳಿಕ್ಕೂ ಬರುತ್ತೆ. ಸೀದಾನು ಮಾಡ್ಕೋಬೋದು. ಈಗ ನೋಡಿ ಈ ಕಡೆ ಸ್ಟ್ಯಾಂಡ್ ಇದೆ. 3 ಕಾಲಿದೆ ಅದಕ್ಕೆ. ಈ ಥರ ನಿಲ್ಲಿಸಿದ್ರೆ ನಿಲ್ಲುತ್ತೆ. ಇದು ಆರಾಮಾಗಿ ನೀವು ಹೀಗೆ ಇಟ್ಕೊಂಡು ನೀವು ವಿಡಿಯೋ ಮಾಡ್ಬೋದು. ಆಮೇಲೆ ನಿಮಗೆ ಉದ್ದ ಬೇಕಂದರೆ ನೀವು ಉದ್ದನೂ ಮಾಡ್ಕೋಬೋದು. ಈ ಥರ ಇದೆ ನೋಡಿ ಹಿಂದ್ಗಡೆ ಎಲ್ಲ. ಭಾಳ ರಫಾಗೆಲ್ಲ ಯೂಸ್ ಮಾಡಬಾರ್ದು, ಸೂಕ್ಷ್ಮವಾಗಿ ಸ್ಮೂತಾಗಿ ಯೂಸ್ ಮಾಡಬೇಕು. ನೋಡಿ ಈ ಥರ ಬಗ್ಗಿಸ್ಕೊಳ್ಳಿಕ್ಕೂ ಬರುತ್ತಿದ್ದು, ಸೀದಾ ಮಾಡ್ಕೊಳ್ಳಿಕ್ಕೂ ಬರುತ್ತೆ. ಈಗ ಸೀದಾ ಇಟ್ಕೊಂಡ್ರೆ ಶಾರ್ಟ್ ವಿಡಿಯೋ ಮಾಡ್ಕೋಬೋದು. ಈ ಥರ ಹಾಕ್ಕೊಂಡ್ರೆ ಶಾರ್ಟ್ ವಿಡಿಯೋ ಆಗುತ್ತೆ. ನೋಡಿ ಈ ಥರ ಮಾಡಿದರೆ ಈ ಥರ ಬಗ್ಗಿಸ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿದೆ. ನಿಮಗೆ ಬೇಕಂದರೆ ನೀವು ತಗೊಳ್ಳಿ, ಇದು ಪರವಾಗಿಲ್ಲ. ನಾನು ಮೊದಲೊಂದು ತರಿಸಿದ್ದೆ, ಅದು ಸರಿ ಇಲ್ಲ ಅಂತ ಹೇಳಿ ವಾಪಸ್ ಮಾಡಿ ಇದನ್ನು ತರಿಸಿದ್ದೀನಿ. ಈಗ ನೋಡಿ ಟಾರ್ಚ್ ಇದೆ. ಇದು ಫಸ್ಟ್ ಬಟನ್ ಒತ್ತಿದ್ದೀನಿ ನಾನು. ಈಗ ಇನ್ನೊಂದು ಬಟನ್ ಒತ್ತಿದ್ರೆ ಮತ್ತೊಂದು ಸ್ವಲ್ಪ ಬೆಳಕು ಬರುತ್ತೆ, ಜಾಸ್ತಿ ಬೆಳಕು. ಈಗ 3ನೇ ಸಲ ಒತ್ತಿದ್ರೆ ಆಫ್ ಆಗುತ್ತೆ. ಈ ಥರ ಇದೆ ಇದು. ನೋಡಿ ಮೊಬೈಲು ಗಟ್ಟಿಯಾಗಿ ಕೊಡುತ್ತೆ, ಅದರಲ್ಲಿ ಏನು ಬೀಳೋದಿಲ್ಲ ಏನಿಲ್ಲ. ನೋಡಿ ಈ ಥರ ಟಾರ್ಚ್ ಹಾಕ್ಕೊಂಡು ನೀವು ಬೆಳಕಿಲ್ಲ ಅಂದರೆ ನೀವು ಇದನ್ನು ಹಾಕ್ಕೋಬೋದು. ಈಗ ನಿಮ್ಗೆ ಉದ್ದ ಬೇಕಂದರೆ ಅದು ಉದ್ದನೂ ಆಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ನೀವು ಇದು ಹಾಕ್ಕೊಂಡು ಟೈಟನ್ನು ಮಾಡ್ಕೋಬೋದು. ಮೊಬೈಲ್ ಇಟ್ಕೊಂಡು ಅದನ್ನು ಟೈಟ್ ಮಾಡ್ಕೋಬೋದು. ಆಮೇಲೆ ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ನೋಡಿ ಅದರಲ್ಲಿ ಬ್ಲೂಟೂತ್ನೂ ಇದೆ, ಅದಕ್ಕೂ ಕನೆಕ್ಟ್ ಮಾಡ್ಕೋಬೇಕು. ಅದನ್ನು ಕನೆಕ್ಟ್ ಮಾಡಿಕೊಂಡ್ರೆ ನೀವು ಆನ್ ಮಾಡ್ಬೋದು ಅದರಿಂದ. ಇದನ್ನು ನೋಡಿ ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು. ಈ ಥರ ಸೆಲ್ಫಿ ತಕ್ಕೋಬೋದು. ಈ ಥರ ಮಾಡಿದರೆ ಹೀಗೂ ಯೂಸ್ ಮಾಡ್ಬೋದು. ನೀವು ಎಲ್ಲಾದರೂ ಊರಿಗೆ ಬೇಕಾದರೆ ಹೋಗುವಾಗ ಇದನ್ನು ಆರಾಮಾಗಿ ನೀವು ತೊಗೊಂಡು ಹೋಗ್ಬೋದು. ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ, ಸಣ್ಣದಾಗಿದೆ, ವೇಟೂ ಜಾಸ್ತಿ ಇಲ್ಲ. ಆರಾಮಾಗಿ ಎಲ್ಲಿ ಬೇಕಾದರೂ ನೀವು ತೊಗೊಂಡು ಹೋಗ್ಬೋದು. ಈಗ ನೋಡಿ ಸ್ಟ್ಯಾಂಡು ಈ ಥರ ನೀವು ಇಟ್ಕೊಂಡು ಉದ್ದನೂ ಮಾಡ್ಕೋಬೋದು. ಆರಾಮಾಗಿ ನೀವು ಉದ್ದ ಮಾಡಿ ಇಟ್ಕೋಬೋದು. ನೋಡಿ ಈ ಥರ ಹೈಟ್ ಮಾಡಿನೂ ಇಟ್ಕೋಬೋದು. ಆದರೆ ಉದ್ದ ಮಾಡಿದಾಗ ಇದು ಬಗ್ಸೋದಕ್ಕೆ ಬರೋದಿಲ್ಲ. ಬಗ್ಸಿದ್ರೆ ಬಿದ್ದು ಬೀಳುತ್ತೆ. ಬಗ್ಸೋದಕ್ಕಾಗಲ್ಲ, ವೇಟ್ ಒಂದೇ ಕಡೆ ಆಗಿ ಅದು ಬೀಳುತ್ತೆ. ಕೆಳಗಡೆ ವೇಟ್ ಜಾಸ್ತಿ ಇರಲ್ಲ, ಹೀಗಾಗಿ ಅದು ಉದ್ದ ಮಾಡಿ ಬಗ್ಗಿಸ್ದಾಗ ಬೀಳುತ್ತೆ. ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಕೆಳಗಡೆ ವೇಟ್ ಜಾಸ್ತಿ ಇಲ್ಲದೆ ಇದ್ದಕ್ಕೆ ಅದಕ್ಕೆ ಹಾಗಾಗತ್ತೆ. ಅದು ಸ್ಟ್ಯಾಂಡ್ ವೇಟ್ ಜಾಸ್ತಿ ಇಲ್ಲ ಅದು, ಹೀಗಾಗಿ ಉದ್ದ ಮಾಡಿದಾಗ ಅದು ಬೀಳುತ್ತೆ. ಬಗ್ಸಿದ್ರೆ ಬೀಳುತ್ತೆ, ಸೀದಾ ಇದ್ದರೆ ಏನಾಗಲ್ಲ, ಬಗ್ಸಿದ್ರೆ ಬೀಳುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ನೀವು ಆರಾಮಾಗಿ ತಗೋಬೋದು.
ನೋಡಿ ಈ ಥರ ಇದೆ. ಈ ಥರ ನೀವು ಎಲ್ಲ ಥರ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ನಾವು ಕೊಡೋ ದುಡ್ಡಿಗೆ ಪರವಾಗಿಲ್ಲ. ಇನ್ನೂ ಒಳ್ಳೊಳ್ಳೆ ಜಾಸ್ತಿ ರೇಟಿಂದೆಲ್ಲ ಇದೆ. ಸುಮ್ಮನೆ ಯಾಕಷ್ಟು ದುಡ್ಡು ಹಾಕೋದು ಅಂತ ನಾನು ಸ್ವಲ್ಪ ದುಡ್ಡಿನಲ್ಲೇ ತರಿಸಿದ್ದೀನಿ. ಮುಂದೆ ನೋಡಿದ್ರಾಯಿತು, ಯೂಟ್ಯೂಬಲ್ಲಿ ಏನಾದರೂ ನಮ್ಮದು ಇದು ಆತಂದ್ರೆ ಮುಂದೆ ನೋಡಿದ್ರಾಯಿತು ಅಂಥೇಳಿ ಕಡಿಮೆ ದುಡ್ಡಲ್ಲಿ ತರಿಸಿದ್ದೀನಿ. ನೋಡಿ ಈ ಥರ ನೀವು ಇದು ಮಾಡಿಕೊಂಡು ಅದನ್ನು ಮಡಚಬಹುದು. ಈ ಥರ ತೆಗೆಯೋದು ಹಾಕೋದು ಈ ಥರ ಇದೆ. ಬಗ್ಸೋದಕ್ಕೂ ಬರುತ್ತೆ. ಇದು ಟೈಟ್ ಮಾಡೋದಿದು. ಇದು ತಿರುಗಿಸಿದ್ರೆ ಟೈಟ್ ಆಗುತ್ತೆ. ಅದು ಈಗ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ಒಂದೇ ಕಡೆ ನಿಲ್ಲುತ್ತೆ. ನೋಡಿ ಈ ಥರ ಮಡಚುವಾಗ ಈ ಥರ ಮಾಡಿ ಮಡಚಬೇಕು. ನೋಡಿ ಎಷ್ಟು ಈಸಿಯಾಗಿದೆ, ಆರಾಮಾಗಿ. ಆ ಬುಕ್ನಲ್ಲಿ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕಂತ ಎಲ್ಲ ಕೊಟ್ಟಿದ್ದಾರೆ. ಈಗ ನೋಡಿ ನಾನು ಎಲ್ಲ ಕಾರ್ಡೆಲ್ಲ ಅದರಲ್ಲಿ ಹಾಕಿಡ್ತೀನಿ. ಚಾರ್ಜರ್ ಎಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ. ಇದು ಅದರಲ್ಲಿ ಹಾಕಿಡ್ಬೋದು. ನೋಡಿ ಈ ಥರ ಎಷ್ಟು ಚಿಕ್ಕ ಬಾಕ್ಸಲ್ಲಿ ನೋಡಿ ಇದೆ. ಕೆಲಸ ಎಷ್ಟು ಜಾಸ್ತಿ ಮಾಡುತ್ತೆ. ಇರೋ ಬಾಕ್ಸ್ ನೋಡಿದರೆ ಇಷ್ಟಿದೆ. ಈಗ ನೋಡಿ ನಾನೊಂದು ಮೈಕನ್ನು ತರಿಸಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಅದರ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ. ಅದೆಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಅದ್ರ ಬಗ್ಗೆ ಅಷ್ಟೇನು ಐಡಿಯಾ ಇಲ್ಲ ನನಗೆ, ಹಾಗೆ ನಿಮಗೆ ತೋರಿಸಿದ್ದೀನಿ ನಾನು. ನೋಡಿ ಈ ಥರ ಬಾಕ್ಸ್ ಬಂದಿದೆ. ಅದು ಒಳಗಡೆ ಒಂದು ಬಾಕ್ಸ್ ಇದೆ ಅದರಲ್ಲಿ. ನೋಡಿ ಈ ಥರ ಇದೆ. ಇದರಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಅದರಲ್ಲಿ ಹ್ಯಾಂಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ನೋಡಿಕೊಂಡು ಯೂಸ್ ಮಾಡಬೇಕು. ಆಮೇಲೆ ನೋಡಿಕೊಂಡೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಇದು ನೋಡಿ, ಇದು ಮೈಕ್ ಈ ಥರ ಇದೆ. ನೀವು ವಿಡಿಯೋ ಮಾಡುವಾಗ ಇದನ್ನು ಹಾಕ್ಕೊಂಡು ಮಾಡ್ಬೋದು. ಇದು ಏನೇನೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಅದು ಹೇಗೆ ಯೂಸ್ ಮಾಡೋದಂತ ಅಷ್ಟು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅದೆಲ್ಲ ತಿಳ್ಕೊಂಡು ಆಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ. ಇದು ಏನೋ ಮಾಡಬೇಕದು ಮೊಬೈಲಲ್ಲಿ ಹಾಕೋದದು. ಹಾಕಿ ಆಮೇಲೆ ಕನೆಕ್ಟ್ ಮಾಡ್ಕೋಬೇಕು. ಮೈಕೆಲ್ಲ ಸೆಟ್ಟಿಂಗ್ ಮಾಡಬೇಕದು. ಅದೆಲ್ಲ ಸೆಟ್ಟಿಂಗ್ ಮಾಡಿ ಆಮೇಲೆ ಕನೆಕ್ಟ್ ಆದಮೇಲೆ ಮೈಕ್ ಯೂಸ್ ಮಾಡೋದು. ಅದೆಲ್ಲ ನೋಡಿಕೊಂಡು ಆಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ನೋಡಿ ಮತ್ತೆ ಅದರಲ್ಲಿ ಹಾಕಿಡ್ತಾ ಇದ್ದೀನಿ ನಾನು. ಎರಡೂ ಚೆನ್ನಾಗಿದೆ. ಟ್ರೈಪೋಡು ಮತ್ತು ಮೈಕು ಎರಡೂ ಚೆನ್ನಾಗಿದೆ. ನೋಡಿ ಈ ಥರ ಇದೆ. ಮತ್ತು ಇದರಲ್ಲಿ ಬಾಕ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮೈಕ್ ಹೇಗಿದೆ ಅಂತ ಆಮೇಲೆ ವಿಡಿಯೋ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.